ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಚಾಮರಾಜನಗರ ಆಕ್ಸಿಜನ್ ಕೊರತೆ 30,000 ಜನರ ಸಾವು ದೊಡ್ಡ ಸುದ್ದಿ. 2021 ಮೇದಲ್ಲಿ ಅವತ್ತು ರಾತ್ರಿ 2 ಗಂಟೆಗೆ ಆದಂಥ ದುರಂತದ್ದು. ಇಡೀ ರಾಜ್ಯದ ತುಂಬ ಕೋವಿಡ್ದಿಂದ ಆದಂಥ ದಾಳಿಗೆ ತತ್ತರಗೊಂಡಿದ್ದು ಇಡೀ ರಾಜ್ಯ. ಆ ಸಂದರ್ಭದಲ್ಲಿ ಚಾಮರಾಜನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ 36 ಜನ ಆಕ್ಸಿಜನ್ ಕೊರತೆಯಿಂದ ಸತ್ತು ಹೋಗ್ಬಿಟ್ರು. ಅದು ಚರ್ಚೆ ಈಗ ಹೆಂಗೆ ನಡೆದ ಕಾಲು ತುಳಿತಂದು ಇದಕ್ಕಿಂತ ಹೆಚ್ಚಿಗೆ ಚರ್ಚೆ ಆಯಿತು. ಎಲ್ಲರೂ ಮಾತಾಡಿದ್ದು, ಎಲ್ಲರೂ ಹೇಳಿದ್ದು, ಚರ್ಚೆ ಆಗಿದ್ದು. ವಿರೋಧ ಪಕ್ಷ ಆಗಿದ್ದಂಥ ಕಾಂಗ್ರೆಸ್ ಆ ಸಮಯದಲ್ಲಿ ಇವ್ರಿಗಿಂತ ಜೋರದಾರಿ ಟೀಕೆ ಮಾಡ್ತಾಯಿತ್ತು. ಆಡಳಿತಾರೂಢ ಪಕ್ಷದಲ್ಲಿ ಆವತ್ತು ಸಹಜವಾಗಿ BJP ಇತ್ತು, ಯಡಿಯೂರಪ್ಪನವ್ರು ಆಡಳಿತ ಇತ್ತು. ಅವರು ಏನಪ್ಪ ಅಂತ ಕೊಡ್ತೀವಿ ಮಾಡ್ತೀವಿ ಅಂತೇಳಿ ಆ ಸಂದರ್ಭದಲ್ಲೇ ಪರಿಹಾರ ರೂಪದಲ್ಲೇ ಆವತ್ತಿನ BJP ಸರ್ಕಾರ ತಮ್ಮ ಜೀವನ ಕಳ್ಕೊಂಡಂಥ 36 ಜನರಲ್ಲೇ 13 ಜನರಿಗೆ 5 ಲಕ್ಷ ರೂಪಾಯಿ ಕೊಟ್ಟಿತ್ತು. 11 ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಕೊಟ್ಟಿತ್ತು. ಇನ್ನುಳಿದ 12 ಕುಟುಂಬಗಳಿಗೆ ಕಾಂಗ್ರೆಸ್ ಇದ್ದು ತಲಾ 1 ಲಕ್ಷ ಕೊಟ್ಟಿತ್ತು. ಈ 36 ಸಾವುಗಳಿಗೆ ಬೆಲೆ ಕಟ್ಟಿತ್ತು. ಇವತ್ತು ಅದಕ್ಕೆ ದುರಂತದ ಒಂದು ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ಲಿಕ್ಕೆ. ಇದು 2021